Subject Mathematics textbook for class 9th. NCERT syllabus. Chapter number 2 Polynomials. Article number 2.5 Algebraic Identities. You have seen some uses of the identities listed above in finding the product of some given expressions. These identities are useful in factorization of algebraic expressions also, as you can see in the following examples. Example number 13. Factorize. First one, 49a square plus 70ab plus 25b square. Second one, 25 by 4x square minus y square by 9. So first one ನೋಡೋಣ ಇವಾಗ. First 49a square plus 70ab plus 25b square ಅಂತ ಇದೆಯಲ್ಲ, ಇದನ್ನು ನಾವು ಅದು ಯಾವುದದು ಸ್ಕ್ವೇರ್ದು ನಮಗೆ ಗೊತ್ತಿದೆ, 7 7s 49 ಅಂತ, ಅಲ್ಲಿಗೆ 7a ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಪ್ಲಸ್ 2 ಇಂಟು ಒಂದು ಎ ಸಿಕ್ಕಿದೆಯಲ್ಲ 7a, ಅದನ್ನು ಬರೆಯೋಣ 7a ಅಂತ. ಮತ್ತು ಬಿದು ಇಲ್ಲಿ ಏನು ವ್ಯಾಲ್ಯೂ ಬರಿಬೇಕು ಗೊತ್ತಿಲ್ಲ ನಮಗೆ. ಪ್ಲಸ್ 25b ಸ್ಕ್ವೇರ್ಗೆ 5 5s 25 ಅಂತ ನಮಗೆ ಗೊತ್ತಿದೆ. ಸೊ ಅಲ್ಲಿಗೆ 5b ಹೋಲ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಸೊ ಈ 5b ಇಲ್ಲಿ ಬರೆಯೋಣ. ನೋಡೋಣ ಇವಾಗ 70ab ಬರುತ್ತಾ? 7 5s 35, 35 2s 70. ಸೊ ಕರೆಕ್ಟ್ ಇದೆ. ಇದನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ 7a ಪ್ಲಸ್ 5b ಹೋಲ್ ಸ್ಕ್ವಯರ್ ಅಂತ ಬರಿಬೋದು. ಸೊ ಫಸ್ಟ್ ಐಡೆಂಟಿಟಿ ಗೊತ್ತಾಯ್ತಲ್ಲ. ನೆಕ್ಸ್ಟಿಗೆ ಬರೋಣ ಸೆಕೆಂಡ್ ಒನ್ನಿಗೆ. ಸೆಕೆಂಡ್ ಒನ್ನಲ್ಲಿ 25 by 4x ಸ್ಕ್ವಯರ್ ಮೈನಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಅಂತ ಇದೆ. ಇದನ್ನು ಹೇಗೆ ಬರಿಬೋದು ಅಂತ ಹೇಳಿದ್ರೆ 25 by 4 ಇದೆಯಲ್ಲ, ಅದು ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟು? 25 ಸ್ಕ್ವೇರ್ ರೂಟ್ ಆಫ್ 25 ಇಸ್ 5. ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎಕ್ಸ್. ಇಲ್ಲಿ ಸ್ಕ್ವೇರ್ ಮಾಡಿದರೆ ನಮಗೆ ಈ ಆನ್ಸರ್ ಬರುತ್ತೆ. ಮೈನಸ್ ವೈ ಸ್ಕ್ವೇರಿಗೆ ವೈ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9 ಈಸ್ 3 ಅಂತ ಆಯಿತು. ಅದನ್ನು ಸ್ಕ್ವೇರ್ ಮಾಡಿದರೆ ಈ ಆನ್ಸರ್ ಬರುತ್ತೆ. ನಮಗೆ ಒಂದು ಐಡೆಂಟಿಟಿ ಗೊತ್ತಿದೆ, ಏನದು? ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂತ. ಈ ಐಡೆಂಟಿಟಿ ಥರ್ಡ್ ಐಡೆಂಟಿಟಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಆಯಿತು. ಏನಂತ? 5/2 ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಇಸ್ ವೈ ಬೈ 3. ಇನ್ನೊಂದು ಏನು? ಸೊ 5/2 ಎಕ್ಸ್ ಮೈನಸ್ ವೈ ಬೈ 3 ಅಂತ ಗೊತ್ತಾಯ್ತಲ್ಲ. ಸೊ ದಿಸ್ ಇಸ್ ಥರ್ಡ್ ಐಡೆಂಟಿಟಿ. ಸೊ see the solution in the examples. Here first one, here you can see that 49a square equal to 7a square ಇರಂತ, 25b ಸ್ಕ್ವೇರ್ಗೆ 5b ಸ್ಕ್ವೇರ್, 70ab ಇದೆಯಲ್ಲ 2 ಇಂಟು 7a ಇಂಟು 5b. Comparing the given expression with x square plus 2xy plus y square, we observe that x equal to 7a and y equal to 5b. Using identity first, we get 49a square plus 70ab plus 25b square equal to 7a plus 5b whole square equal to 7a plus 5b into 7a plus 5b. So this is the answer. Second one again. We have 25 by 4x square minus y square by 9 equal to 5 by 2x whole square minus y by 3 whole square. Now comparing it with identity 3, we get 25 by 4x square minus y square by 9 equal to 5 by 2x whole square minus 5 by y by 3 whole square. So ಅದು x plus y into x minus y ಆ ಫಾರ್ಮುಲಾ ತಗೋಬೇಕು. 5 by 2x plus y by 3 into 5 by 2x minus y by 3. Okay. Thank you so much.